ಪತ್ರಿಕಾ ಮಿತ್ರರಲ್ಲಿ ವಂದಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಾವು ಅಂದರೆ ವಿಜಯಪುರ ಜಿಲ್ಲೆಯ ಎಲ್ಲ ಬಲಗೈ ಸಮುದಾಯದ ವಿವಿಧ ಸಂಘಟನೆಗಳು ಸೇರಿ ಎಲ್ಲರೂ ಸೇರಿಕೊಂಡು ಬಲಗೈ ಸಮುದಾಯದ ಎಲ್ಲರೂ ಸೇರಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಈ ತಿಂಗಳ 22ರಂದು ಪ್ರಾರಂಭವಾಗುವಂಥ ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆ ಏನಿದೆ, ಆ ಸಮೀಕ್ಷೆಯಲ್ಲಿ ನಮ್ಮ ಬಲಗೈ ಸಮುದಾಯದ ಜನರು ತಮ್ಮ ಜಾತಿ ಕಾಲಂನಲ್ಲಿ, ಧರ್ಮದ ಕಾಲಂನಲ್ಲಿ ಏನೇನು ನಮೂದಿಸಬೇಕಂತ ಹೇಳಿ ನಮಗೆ ನಮ್ಮ ಬಲಗೈ ಸಮುದಾಯದ ರಾಜ್ಯ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀಯುತ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತು ಎಲ್ಲ ರಾಜ್ಯ ಮಟ್ಟದ ಹಿರಿಯರು ಕೂಡ ನಮಗೆಲ್ಲ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದೇ ಸಂದೇಶವನ್ನು ತಮ್ಮ ಮುಖಾಂತರ ನಾವು ಈ ಜಿಲ್ಲೆಯ ನಮ್ಮ ಜನರಿಗೆ ರವಾನಿಸುವುದು ನಮ್ಮ ಕರ್ತವ್ಯವಾಗಿದೆ. ಅದರ ಪ್ರಕಾರ ನಾನಿವತ್ತು ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಬಲಗೈ ಸಮುದಾಯದ ಎಲ್ಲ ಜನರಿಗೆ ನಾವು ಮನವಿ ಮಾಡಿಕೊಳ್ಳುವುದು ಏನಂದರೆ, ನೀವು ಸಮೀಕ್ಷೆಯ ಜನ ನಿಮ್ಮಲ್ಲಿ ಬಂದಾಗ ನೀವು ಧರ್ಮದ ಕಾಲಮ್ ನಂಬರ್ 8 ಧರ್ಮದ ಕಾಲಮ್ನಲ್ಲಿ ನೀವು ಬೌದ್ಧ ಅಂತ ಬರೆಸ್ರಿ. ಯಾಕಂದರೆ ಬೌದ್ಧ ಅಂತ ಬರೆಸಿದರೆ ನಿಮಗೆ ಯಾವ ಸವಲತ್ತುಗಳು ನಿರಾಕರಣೆ ಆಗೋದಿಲ್ಲ. ಯಾಕಂದರೆ ಜಾತಿ ಸರ್ಟಿಫಿಕೇಟ್ನಲ್ಲಿ ಎಲ್ಲೂ ಕೂಡ ಧರ್ಮದ ಹೆಸರು ಇರುವುದಿಲ್ಲ. ನೆಕ್ಸ್ಟ್ ಕಾಲಮ್ ಅಂದರೆ 9ನೇ ಕಾಲಮ್ನಲ್ಲಿ ನೀವು ಜಾತಿ ಅಂತ ಇರ್ತದೆ. ಜಾತಿಯಲ್ಲಿ ನೀವು ಪರಿಶಿಷ್ಟ ಜಾತಿ ಹೊಲಯ್ಯ, ಪರಿಶಿಷ್ಟ ಜಾತಿ ಬಲಗೈ, ಪರಿಶಿಷ್ಟ ಜಾತಿ ಛಲವಾದಿ ಈ ಥರ ಬರೆಸ್ರಿ. ಆಮೇಲೆ ನೆಕ್ಸ್ಟ್ ಕಾಲಮ್ನಲ್ಲಿ ಉಪಜಾತಿ ಅಂತ ಇರುತ್ತೆ. ಉಪಜಾತಿಯಲ್ಲಿ ಸ್ಪಷ್ಟವಾಗಿ ನೀವು ಹೊಲಯ್ಯ ಅಂತ ಬರೆಸ್ರಿ ಅಥವಾ ಛಲವಾದಿ ಅಂತ ಬರೆಸ್ರಿ. ಈ ಸಂದೇಶವನ್ನು ನಮ್ಮ ರಾಜ್ಯ ಮಟ್ಟದ ಎಲ್ಲ ಹಿರಿಯರು ಕೊಟ್ಟಿದ್ದಾರೆ. ಅದನ್ನೇ ನಿಮ್ಮ ಮುಖಾಂತರ ನಾವು ಕೂಡ ನಮ್ಮ ಜಿಲ್ಲೆಯ ಎಲ್ಲ ಜನತೆಗಳಿಗೆ ರವಾನಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಪ್ರಚಾರಪಡಿಸಬೇಕಂತಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ. ಜೈ ಭೀಮ್ ವಂದನೆಗಳು. ನಾನು ಚಿದಾನಂದ್ ಕಾಂಬ್ಳೆ, ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು. ಈಗಾಗಲೇ ದಿನಾಂಕ 18/9/2025 ಬೆಂಗಳೂರಿನ ವಸಂತನಗರ್ ಅಂಬೇಡ್ಕರ್ ಭವನದಲ್ಲಿ ಒಂದು ಬಲಗೈ ಸಮುದಾಯದ ರಾಜ್ಯ ಮಟ್ಟದ ಒಕ್ಕೂಟದ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು. ಆ ಸಭೆಯಲ್ಲಿ ವಿಚಾರ ಸಂಕಿರಣದಲ್ಲಿ ಜ್ಞಾನಪ್ರಕಾಶ್ ಸ್ವಾಮಿಗಳು ಒಂದು ಸಂದೇಶವನ್ನು ಕೊಟ್ಟಿರ್ತಾರೆ. ಕರ್ನಾಟಕದ ಎಲ್ಲ ಬಲಗೈ ಸಮುದಾಯದ ಕುಲಬಾಂಧವರು ದಿನಾಂಕ 22/9/2025 7/10/2025 ಹಿಂದುಳಿದ ವರ್ಗಗಳ ಒಂದು ಜಾತಿ ಗಣತಿ ಪ್ರಾರಂಭವಾಗುತ್ತದೆ. ಅದರಲ್ಲಿ ನಮ್ಮ ಬಲಗೈ ಸಮುದಾಯದ ಕುಲಬಾಂಧವರು ಒಂದು ಧರ್ಮದ ಕಾಲಮ್ನಲ್ಲಿ ಬೌದ್ಧ ಎಂದು ನಮೂದಿಸಬೇಕು, ಜಾತಿ ಕಾಲಮಿನಲ್ಲಿ ಪರಿಶಿಷ್ಟ ಜಾತಿ ಎಂದು ನಮೂದಿಸಬೇಕು. ಉಪಜಾತಿಯಲ್ಲಿ ಏನು ನಮ್ಮ ಜಾತಿ ಪ್ರಮಾಣ ಪತ್ರಗಳಲ್ಲಿ ಹೊಲಯ್ಯ ಇರ್ಬೋದು, ಛಲವಾದಿ ಇರ್ಬೋದು, ಯಾವುದೇ ಜಾತಿಗಳಿದ್ದರೂ ಅದು ಉಪಜಾತಿಯಲ್ಲಿ ನಮೂದಿಸಬೇಕಂತೇಳಿ ಒಂದು ತೀರ್ಮಾನವಾಗಿದೆ. ಅದೇ ರೀತಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಜಾತಿ ಇದ್ದವರು ದಯಮಾಡಿ ಯಾವುದೇ ಕಾರಣಕ್ಕೂ ನಮೂದು ಮಾಡಬಾರ್ದಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಬಲಗೈ ಸಮುದಾಯದ ಕುಲಬಾಂಧವರು ಹಾಗೂ ವಿಜಯಪುರ ಜಿಲ್ಲೆಯ ಎಲ್ಲ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಏನು ಈ ಪ್ರಕಟಣೆ ಆಗಿದೆ, ಅದಕ್ಕಾಗಿ ಎಲ್ಲ ಕರ್ನಾಟಕದ ಸಮುದಾಯದ ಕುಲಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ತಾವು ದಯಮಾಡಿ ಒಂದು ಧರ್ಮದ ಕಾಲಮಿನಲ್ಲಿ ಬೌದ್ಧ ಎಂದು ನಮೂದಿಸಬೇಕು, ಜಾತಿ ಕಾಲಮದಲ್ಲಿ ಪರಿಶಿಷ್ಟ ಜಾತಿ ಎಂದು ನಮೂದಿಸಬೇಕು. ಅದೇ ರೀತಿ ಉಪಜಾತಿಯಲ್ಲಿ ತಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಯಾವುದಿದೆ ಅದನ್ನು ದಾಖಲಿಸಬೇಕಂತೇಳಿ ಸಮಸ್ತ ಕರ್ನಾಟಕದ ಬಲಗೈ ಸಮುದಾಯದಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಜೈ ಭೀಮ್, ಜೈ ವಂದನೆ. ಈ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ದಿನಾಂಕ 22/9/2025 7/10
2025ರವರೆಗೆ ಒಂದು ಜಾತಿ ಸಮೀಕ್ಷೆಯನ್ನು ನಡೆಸಲು ಉದ್ದೇಶಿಸಿದೆ. ಇದರ ಉದ್ದೇಶ ಜಾತಿವಾರ ಜನಗಣತಿ, ಇದರಲ್ಲಿ ಆಯಾ ಜಾತಿಗಳ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಪಾಲುದಾರಿಕೆಯನ್ನು ಅರಿಯಲು ಈ ಸಮೀಕ್ಷೆಯನ್ನು ಮಾಡಲಾಗ್ತದೆ. ಈಗ ತಮಗೆಲ್ಲ ತಿಳಿದ ಹಾಗೆ ಈ ಯಾರು ಜಿಸ್ಕಾ ಜಿತ್ನಾ ಸಂಖ್ಯಾ ಭಾರಿ ಉಸ್ಕಾ ಉತ್ನಾ ಹಿಸ್ಸೆದಾರಿ ಅಂತ, ಯಾರು ಎಷ್ಟು ಸಂಖ್ಯೆ ಇದೆ ಅಷ್ಟು ಅವರ ಅಭಿವೃದ್ಧಿಗೆ ಅನುಗುಣವಾಗಿ ಈ ಒಂದು ಸಂಪನ್ಮೂಲವನ್ನು ವಿನಿಯೋಗ ಮಾಡಲು ಈ ಒಂದು ಜಾತಿ ಜನಗಣತಿ ಮಾಡ್ತಾ ಇದೆ. ಅದಕ್ಕೆ ನಾನು ಈ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಈ ಜಾತಿಗ್ರಸ್ತ ವ್ಯವಸ್ಥೆಯಲ್ಲಿ ಹಿಂದೂ ಧರ್ಮದಲ್ಲಿ ಈ ಬಾಬಾ ಸಾಹೇಬರು ಅನೇಕ ಒಂದು ಹೋರಾಟಗಳನ್ನು ಮಾಡಿ 20 ವರ್ಷಗಳ ಕಾಲ ಸತತ ಅಧ್ಯಯನ ಮಾಡಿ ಈ ಧರ್ಮ, ಈ ಹಿಂದೂ ಧರ್ಮ ಸುಧಾರಣೆಯಾಗದ ಕಾರಣ ಬಾಬಾ ಸಾಹೇಬರು 1956ರಲ್ಲಿ ಅಕ್ಟೋಬರ್ 14ರಂದು ಈ ಬೌದ್ಧ ಧರ್ಮಕ್ಕೆ ಮರಳಿ ಅವರು ನಮ್ಮ ಜನರಿಗೆ, ಈ SC ST OBC ಜನರಿಗೆಲ್ಲ ಒಂದು ಸಂದೇಶ ಕೊಡ್ತಾರೆ. ಏನಂತಂದರೆ, ಮೈ ಪೀಪಲ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ರೀಇನ್ಸ್ಟಾಲ್ ಬುದ್ಧಿಸಮ್ ಇನ್ ಇಂಡಿಯಾ ಅಂತ. ಹಾಗೆ ಈಗ ನಡೀತಕ್ಕಂಥ ಒಂದು ಜಾತಿ ಸಮೀಕ್ಷೆಯಲ್ಲಿ ಈ SC ST OBC ಎಲ್ಲ ಜನಾಂಗದವರು ಈ ಧರ್ಮದ ಕಾಲಮಿನಲ್ಲಿ ಬೌದ್ಧ ಅಂತ ಬರೆಸಿ, ಇತರೆ ಕಾಲಮಿನಲ್ಲಿಯೂ ಸಹ ಬೌದ್ಧ ಅಂತ ಬರೆಸಿದಾಗ ಅವರು 2A ಒಂದು ಎಲಿಜಿಬಿಲಿಟಿ ಬರ್ತದೆ. ಇನ್ನೊಂದು ಬೌದ್ಧ ಅಂತ ಬರೆಸಿ ಜಾತಿ ಕಾಲಮಿನಲ್ಲಿ SC ಅಂತ ಬರೆಸಿ ಅವರು ಮತ್ತು ಉಪಜಾತಿ ಕಾಲಮಿನಲ್ಲಿ ತಮ್ಮ ಜಾತಿಗಳನ್ನು ಬರೆಸಿಕೊಂಡಾಗ ವಲಯ, ಮಾದಿಗ, ಕೊರವ ಏನಿದೆ ಅದನ್ನು ಬರೆಸಲಿಕ್ಕೂ ವ್ಯವಸ್ಥೆ ಇದೆ. ಹಾಗಾಗಿ ಅದನ್ನು ಬರೆಸೋದ್ರ ಮುಖಾಂತರ ಈ ದೇಶದಲ್ಲಿರ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆಯಿಂದ ಮುಕ್ತಿ ಹೊಂದಲಿಕ್ಕೆ ಒಂದು ವ್ಯವಸ್ಥೆಯನ್ನು ಬಾಬಾ ಸಾಹೇಬರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಈ ಬಿಜಾಪುರ ಜಿಲ್ಲೆಯ ಒಂದು ಈ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಮತ್ತು ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಛಲವಾದಿ ಮಹಾಸಭಾ ಎಲ್ಲ ಈ ಜಿಲ್ಲೆಯಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಜನಗಣತಿಯಲ್ಲಿ ಪಾಲ್ಗೊಳ್ಳಲು ವ್ಯವಸ್ಥೆ ಮಾಡ್ತಾ ಇದೆ. ಮತ್ತು ಇದೇ ಒಂದು ಬೌದ್ಧ ಆಂದೋಲನ ಸಮಿತಿ ಎಲ್ಲ ತಾಲೂಕಾ ಮಟ್ಟಗಳಲ್ಲಿಯೂ ಸಹ ಕೆಲಸ ಮಾಡಿ ಒಂದು ಈ ಭಾರತೀಯ ದೇಶವನ್ನು ಪ್ರಬುದ್ಧ ಭಾರತ ಮತ್ತು ಬುದ್ಧಭಾಯ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸ್ತೀರಿ ಅಂತ ಹೇಳ್ತಾ ತಮ್ಮೆಲ್ಲರನ್ನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ. ನಾನು ಬಸವರಾಜ್ ಹೋಳ್ಕರ್, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಸ್ಟೇಟ್ ಕಾರ್ಯದರ್ಶಿಯಾಗಿದ್ದೀನಿ. ಅಂತ ಹೇಳಿದ್ರೆ ಈಗ ಜಾತಿ ಗಣತಿ ನಾವು ಧರ್ಮದ ಕಾಲಂದಲ್ಲಿ ಬೌದ್ಧ ಅಂತೇಳಿ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಮಹಾ ಒಕ್ಕೂಟ ತೀರ್ಮಾನ ತೆಗೆದುಕೊಂಡಿದೆ. ನಾವು ಏನು ಧರ್ಮದ ಕಾಲಂದಲ್ಲಿ ಬೌದ್ಧ ಅಂತಲೇ ಬರಿತೇವೆ. ಜಾತಿ ಕಾಲಂದಲ್ಲಿ ನಮ್ಗೆ ಛಲವಾದಿ, ಹೊಲೆಯ ಏನೇನು ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಬಂದರೆ ಅದನ್ನೆಲ್ಲ ನಮೂದು ಮಾಡ್ತೇವೆ. ದಯವಿಟ್ಟು ತಾವು ಇದನ್ನು ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಹೊಸ ನಾಳೆಯಿಂದ ಪ್ರಾರಂಭ ಆಗ್ತಂಥ ಗಣತಿಯಲ್ಲಿ ಸುಮಾರು 60 ಪ್ರಶ್ನಾವಳಿಗಳನ್ನು ಇಟ್ಟಿದ್ದಾರೆ. ಆ ಪ್ರಶ್ನಾವಳಿಗಳ ನೋಟನ್ನು ತಮಗೆ ನಾನು ವಾಟ್ಸಪ್ ಮುಖಾಂತರ ಕಳಿಸ್ತೀನಿ. ದಯವಿಟ್ಟು ತಾವು ಈ ಒಂದು ಏನು ಬಹಳಷ್ಟು ಮಹತ್ತರವಾದ ವಿಚಾರ ಇರೋದರಿಂದ ನಮಗೆ ನ್ಯಾಯ ಸಿಗಲಿ ಅಂಥೇಳಿ ಸರ್ಕಾರ ಕೈಗೊಂಡ ತೀರ್ಮಾನಕ್ಕೆ ನಾವೆಲ್ಲ ಒಕ್ಕೂಟದ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ದಯವಿಟ್ಟು ಅದನ್ನು ತಾವು ಜನರಿಗೆ ತಲುಪಿಸಬೇಕಾಗಿ ವಿನಂತಿ. ಅಲ್ಲಿ ಹೋಗಿ ಮೀಟಿಂಗ್ ಮಾಡಿ ಹೇಳಿ. ನಾನು ಸುಧೀರ್ ಹೊಸಹಳ್ಳಿ. ಇತ್ತೀಚೆಗೆ ಸರ್ಕಾರ ಕೈಗೊಂಡಿರುವ ಈ ಜನಗಣತಿ ಅಂಗವಾಗಿ ನಮ್ಮ ಛಲವಾದಿ, ಹೊಲೆಯರ, ಮಹಾರ ಜನಾಂಗದ ಎಲ್ಲ ಇಡೀ ರಾಜ್ಯದ ಜನ ಎಲ್ಲ ಒಟ್ಟಿಗೆ ಕೂಡಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಅಂತ ಒಂದೇ ಮಾಡಿಕೊಂಡಿದ್ದೀವಿ. ಒಂದರ ಮುಖಾಂತರನೇ ನಮ್ಮ ಜನರಿಗೆ ನಮ್ಮ ವಿವಿಧ ಹೆಸರು ಕರ್ಕೊಳ್ಳುವಂಥ ಜಾತಿಗಳು ಎಷ್ಟಿದಾವೆ ಎಲ್ಲರನ್ನೂ ಒಗ್ಗೂಡಿ ಒಂದೇ ಸಂಘಟನೆ ಮುಖಾಂತರ ಇದರ ಬಗ್ಗೆ ಒಂದು ತೀರ್ಮಾನ ತಗೊಂಡ್ರು. ನಮ್ಮ ರಾಜ್ಯ ಅಧ್ಯಕ್ಷರಾದ ಪ್ರಭು ಪೆದ್ದಲಿಂಗ ಸ್ವಾಮೀಜಿ, ಅದಕ್ಕೆ ಸಂಚಾಲಕರಾಗಿ ವಾಣಿಜ್ಯ ಶಿವರಾಮ್ ಅವರು ಮತ್ತು ಸಿದ್ದಯ್ಯ ಸಾಹೇಬರು ಇಬ್ಬರು ರಾಜ್ಯ ಸಂಚಾಲಕರು. ಪ್ರಭು ಪೆದ್ದಲಿಂಗ ಸ್ವಾಮೀಜಿಯವರು ರಾಜ್ಯ ಅಧ್ಯಕ್ಷರು.
ಜಿಲ್ಲೆಯ ಎಲ್ಲ ಜಿಲ್ಲೆಯ ರಾಜ್ಯದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ಕಾರ್ಯಕರ್ತರು, ಸಮಾಜದ ಎಲ್ಲ ಸಂಘಟನೆಗಳು, ವಿಶೇಷವಾಗಿ ಎಲ್ಲ ಸಂಘಟನೆಗಳು ಅಲ್ಲಿ ಉಪಸ್ಥಿತರಿದ್ದರು. ಅವರು ಕೈಗೊಂಡ ತೀರ್ಮಾನ ಕರ್ನಾಟಕದಲ್ಲಿ ನಮ್ಮ ಕರೀತಕ್ಕಂಥ ತಹಸೀಲ್ದಾರ್ಕ ಕೊಡುವಂಥ ಜಾತಿಯ ಆಧಾರಗಳನ್ನು ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಕೊಟ್ಟರು ಸಹಿತ ಅದನ್ನು ಬರೆಸ್ಕೊಳ್ಳಿ, ಎಲ್ಲಿ ಜಾತಿಯಲ್ಲಿ, ಆದರೆ ಧರ್ಮದಲ್ಲಿ ಮಾತ್ರ ಬೌದ್ಧರನ್ನಾಗಿ ಮಾಡಲೇಬೇಕು ಅಂತ ತೀರ್ಮಾನ ಆಗಿದೆ. ಅದಕ್ಕೆ ನಾವು ವಿಜಯಪುರ ಜಿಲ್ಲೆಯ ನೌಕರ ಸಂಘ, ಚಲವಾದಿ ನೌಕರರ ಸಂಘದವರು, ಚಲವಾದಿ ಮಹಾಸಭಾ, ನಾನು ಇದಕ್ಕೆ ಒಪ್ಪಿಗೆ ಕೊಟ್ಟು ಇದನ್ನೇ ನಮ್ಮ ಜಿಲ್ಲಾದಲ್ಲಿ ಎಲ್ಲರೂ ದಯವಿಟ್ಟು ಎಲ್ಲರೂ ಧರ್ಮದ ಕಾಲಮದಲ್ಲಿ ಬೌದ್ಧ ಅಂತ ಬರೀಬೇಕು, ಜಾತಿಯ ಕಾಲಮದಲ್ಲಿ ಯಾರು ಚಲವಾದಿ ಅಂತ ಬರೆಸ್ಬೋದು, ಯಾರು ಹೊಲೆಯರು ಇದ್ದವರು ಹೊಲೆಯರು ಬರೆಸ್ಬೋದು, ಯಾವುದಿದ್ದರೂ. ಇವತ್ತು ಇನ್ನೊಂದು ನಮ್ಮ ಜನರಿಗೆ ಭಯ ಇರ್ತದೆ, ಹೆಂಗಪ್ಪ ಅಂತಂದ್ರೆ ಈಗ ನಾವು ಬೌದ್ಧ ಅಂತ ಬರೋತೀವಿ ಅಂದ್ರೆ ನಮ್ಮ ಮೀಸಲಾತಿಗೆ ಯಾವ ಆತಂಕನೂ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲಪ್ಪ ಅಂತಂದ್ರೆ ನಾವು ಕಾಸ್ಟ್ ಸರ್ಟಿಫಿಕೇಟ್ ತೊಗೋಬೇಕಾದ್ರೆ ತಹಸೀಲ್ದಾರ್ ಹತ್ರ ನಾವು ಕೊಡೋದು ಅವ್ರಿಗೆ LC ಕೊಡ್ತೀವಿ. ಇತ್ತೀಚಲಾಗಿ ಮೊದಲು ಏನು ಮಾಡ್ತಿದ್ರು, ಯಾವ ಕ್ಯಾಂಡಿಡೇಟ್ ಅದಾವ LC ತೊಗೊಂಡು ಕೊಟ್ಟು ಬಿಡ್ತಿದ್ರು. ಈಗ ಇನ್ನೊಂದು ನಿಯಮಾವಳಿ ಬೇರೆ ಮಾಡಿದ್ದಾರೆ. ಹೆಂಗಪ್ಪ ಅಂತಂದ್ರೆ ಈಗ ಯಾರು ಅರ್ಜಿ ಹಾಕೋರು ಅದಾರ, ಅವರು ಅರ್ಜಿ ಅಪ್ಲೈ ಮಾಡೋದಾರ ಅವ್ರು ತಂದಿದ್ದು ಕೊಡಬೇಕು. ಒಂದು ವೇಳೆ ತಂದು ಕಲ್ತಿಲ್ಲಪ್ಪ ಅಂತಂದ್ರೆ ಅವ್ರ ಚಿಕ್ಕಪ್ಪು ಅಥವಾ ಅವ್ರ ವಂಶ ಬರೆದ್ಕೊಟ್ಟು ಸರ್ಟಿಫಿಕೇಟ್ ತೊಗೋಬೇಕು. ಅದು ಇರಲಿ, ಅದನ್ನು ನಾವು ಕೊಟ್ಟು ಆ ಜಾತಿ ಸರ್ಟಿಫಿಕೇಟನ್ನು ಪಡೆಯೋಣ. ಧರ್ಮದ ಅವಶ್ಯಕತೆ ಅದರೊಳಗೆ ಬರೋದಿಲ್ಲ, ಎಲ್ಲಿ ಅವ್ರು ಕೇಳೋದಿಲ್ಲ, ಭಯ ಪಡುವಂಥ ಅವಶ್ಯ ಇಲ್ಲ. ಬೌದ್ಧ